ಆ್ಯಕ್ಚುಲಿ ಪರ್ಮಿಷನ್ ಏನು ಕೇಳಿಲ್ಲ, ಹಂಗೆ ಡೈರೆಕ್ಟ್ ಗೊತ್ತಾಯ್ತು ಸರ್. ಬಟ್ ಲೈಕ್ ನಿಮ್ಮ ಸ್ಕ್ಯಾನ್ ಕೊಟ್ಟು ತೋರಿಸಿದ್ವಿ, ಅಲ್ಲಿ ಪೇಮೆಂಟ್ ಆಗಿದೆ ಮತ್ತು ಟಿಕ್ ಮಾರ್ಕು ಬಂದಿದೆ, ನಿಮಗೆ ಟ್ರಾನ್ಸಾಕ್ಷನ್ ಐಡಿನೂ ಕೂಡ ತೋರಿಸಿದ್ದೀನಿ. ನೀವು ಇದನ್ನ ಸ್ಕ್ಯಾನ್ ಮಾಡಕ್ಕೆ ಹೇಳಿದ್ರಲ್ಲ, ನಾವು ಸ್ಕ್ಯಾನ್ ಮಾಡಿದ್ವಲ್ಲ. ನನ್ ಬಂದ್ಬಿಟ್ಟು HDFC ಬರುತ್ತೆ ನನಗೂ. ಸೊ ಗೈಸ್, ಆ್ಯಕ್ಚುಲಿ ನೋಡಿದ್ರೆ ಚೈನೀಸ್ ವೋಕ್ ಅಂತ ಒಂದು ಬಸವೇಶ್ವರ ನಗರ ಕಡೆ ಬರ್ತಿರುವಾಗ ನೋಡಿದ್ವಿ. ಸೊ ಅವತ್ತಿಂದ ಟ್ರೈ ಮಾಡಬೇಕು ಅಂತ ಅಂತಿತ್ತು. ಸೊ ಹಾಗಾಗಿ ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಕ್ರಾಸ್ ಮಾಡಿ. ಸೊ ಚೈನೀಸ್ ವೋಕ್ ಅಂತ ಚಿಕ್ಕ ಒಂದು ಶಾಪಿಗೆ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಚೈನೀಸ್ ಐಟಮ್ಸ್ ಎಲ್ಲ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕಂದ್ರೆ ಬಸವೇಶ್ವರ ನಗರ್ ಕಾರ್ಡ್ ರೋಡ್ ಹಾಸ್ಪಿಟಲ್ ಇದೆಯಲ್ಲ, ಅದಕ್ಕೆ ಎದುರುಗಡೆ ಇದೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತಿದ್ದು, ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ಪರ್ಮಿಷನ್ ಏನು ಕೇಳಿಲ್ಲ, ಹಂಗೆ ಡೈರೆಕ್ಟ್ ಹೋಗಿ ಬ್ಲಾಗ್ ಮಾಡೋಣ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಆ್ಯಕ್ಚುಲಿ ಗೈಸ್ ನೋಡೋಕೆ ಪೇಜ್ ಮೆನು ಕಾರ್ಡ್ ಇದೆ. ಮೆನು ಕಾರ್ಡ್ ನೋಡೋಕೆ ಫುಲ್ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ, ಯಾವ್ದು ಸೆಲೆಕ್ಟ್ ಮಾಡೋದು. ಎರಡು ಮೆನು ಒಂದೇ ಮೆನು ಕಾರ್ಡ, ಹಂಗಂದರೆ ಇದು ಬೇಡ. ಸೊ ಮ್ಯಾಚ್ ಡೇ ಅಂತ ಇವತ್ತು ಬೇರೆ ಮ್ಯಾಚ್ ಇಲ್ವಲ್ಲ, ಮ್ಯಾಚ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮ್ಯಾಚ್ ಡೇ ಸ್ಪೆಷಲ್ ಅಲ್ಲ ಅಂತಂದರೆ ಸೊ ನಾವು ಬಂದ್ಬಿಟ್ಟು ಕಾಂಬೋಸ್ ತೊಗೊಳೋಣ. ಕಾಂಬೋಸ್ ಫಾರ್ 2 ಅಂತೆ. ಗ್ರೇವಿ ಆಫ್ ವೆಜ್ಜು, ದೇಸಿ ಚಿಲ್ಲಿ, ಚಿಕನ್, ಮಂಚೂರಿಯನ್, ಶೆಜ್ವಾನ್, ಕುಂಗ್ ಪೌ. 99 ರುಪೀಸ್ ಕಾಂಬೋ ಅಂತ ಹೇಳಿದ್ರು. ಇಲ್ಲಿ ಆದರೆ 99 ರುಪೀಸ್ ಕಾಂಬೋ ಕಾಣಿಸ್ತಾನೆ ಇಲ್ಲ ಕಣ. ಆಚೆ ಬೋರ್ಡಿಂಗ್ ಅಂತೂ ಸಕ್ಕತ್ತಾಗಿತ್ತು. 99 ರುಪೀಸ್ಗೆ ಫ್ರೈಡ್ ರೈಸು, ಹಾಕ ನೂಡಲ್ಸು, ದೇಸಿ ಚಿಲ್ಲಿ ವಿತ್ ನೂಡಲ್ಸ್ ರೈಸ್. ಯಾವುದು ನೂಡಲ್ಸ್ ಅಥವಾ ರೈಸು? ವೆಜ್ ಅಲ್ಲ, ನಾನು ವೆಜ್ ನಾನು ನೆಗ್ಲೆಕ್ಟ್ ಮಾಡ್ಬಿಡ್ತೀನಿ. ಸಾರಿ ಗೈಸ್, ವೆಜ್ ಲವರ್ಸ್. ನಮಗೆ ವರ್ಕೌಟ್ ಆಗುತ್ತಲ್ಲ, ನಾವೇನು ಚಾಯ್ಸ್ ಮಾಡಿದ್ದೀವಿ ಅಂತಂದರೆ ದೇಸಿ ಚಿಲ್ಲಿ ವಿತ್ ನೂಡಲ್ಸ್ ಅಥವಾ ರೈಸ್ ಯಾವುದಾದ್ರೂ. ಮತ್ತು ಇಲ್ಲಿ ಕಾಂಬೋ ಇದೆ, ವ್ಯಾಲ್ಯೂ ಕಾಂಬೋ ಅಂತ. ಫ್ರೈಡ್ ರೈಸ್, ಹಾಕ ನೂಡಲ್ಸ್ ಪ್ಲಸ್ 2 ಕ್ಲಾಸಿಕ್ ಮೋಮೋಸ್, ಪೆಪ್ಸಿ, ಸೇವ್ 10% ಅಂತೆ. 199 ರುಪೀಸ್ಗೆ ಏನೋ ಕೊಡ್ತಾ ಇದ್ದಾರೆ. ಸೊ ಟ್ರೈ ಮಾಡೋಣ ಬನ್ನಿ. ಚಿಕನ್ ಅಂದರೆ 199, ವೆಜ್ ಅಂದರೆ 169. ಸೊ ಎಕ್ಸ್ಪ್ಲೇನ್ ಮಾಡಿ ಆರ್ಡರ್ನ. ಟೋಟಲ್ 365 ಸ್ಕ್ಯಾನರ್ 365. ಓಕೆ. ಗೊತ್ತಾಯ್ತು ಸರ್. ಬಟ್ ಲೈಕ್ ನಿಮ್ಮ ಸ್ಕ್ಯಾನ್ ಕೊಟ್ಟು ತೋರಿಸಿದ್ವಿ, ಅಲ್ಲಿ ಪೇಮೆಂಟ್ ಆಗಿದೆ ಮತ್ತು ಟಿಕ್ ಮಾರ್ಕು ಬಂದಿದೆ, ನಿಮಗೆ ಟ್ರಾನ್ಸಾಕ್ಷನ್ ಐಡಿನೂ ಕೂಡ ತೋರಿಸಿದ್ದೀನಿ. ಅದಕ್ಕೆ ನಾನು ನಮ್ಮ ಕಡೆಯಿಂದನೂ ಕಟ್ಟಾಗಿದೆ. ಅಥವಾ ಕೊಡಿ, ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ನಾನು ತೋರಿಸ್ತೀನಿ. ನೀವು ತಾನೇ ಹೇಳಿದ್ರಿ ಈ ಸ್ಕ್ಯಾನ್ ಕೋಡ್ ಇದೆ ಅಂತ. ಸ್ಕ್ಯಾನ್ ಕೋಡ್ ಇದೆ ಸರ್. ನೋಡಿ ಸರ್, ಇಲ್ಲಿ ಕಂಪ್ಲೀಟೆಡ್ ಅಂತ ಬರ್ತಿದೆ. ನಾನು ನಮ್ಮ ಬ್ಯಾಂಕ್ದು ಕೂಡ ತೋರಿಸ್ತೀನಿ ನೋಡಿ. ಇಲ್ಲಾಂದರೆ ಬ್ಯಾಂಕಲ್ಲಿ ಡೆಬಿಟ್ ಆಗೋಲ್ಲ. ಯೂಶ್ವಲಿ ಇನ್ ಕೇಸ್ ಗೂಗಲ್ ಪೇ ಏನಾದರೂ ಆಗಿದೆ, ಅದು ನಮ್ಗೆ ರೀಫಂಡ್ ಆಗುತ್ತೆ, ಬ್ಯಾಂಕಲ್ಲಿ ಡೆಬಿಟ್ ಆಗೋಲ್ಲ. ಸೊ ಬ್ಯಾಂಕಲ್ಲಿ ಕೂಡ ಒಂದ್ಸರಿ ಚೆಕ್ ಮಾಡಿಬಿಡ್ತೀನಿ. ಅದು ಇದು ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಇವಾಗ ನೀವು ಇದನ್ನ ಸ್ಕ್ಯಾನ್ ಮಾಡಕ್ಕೆ ಹೇಳಿದ್ರಲ್ಲ, ನಾವು ಸ್ಕ್ಯಾನ್ ಮಾಡಿದ್ವಲ್ಲ. ನೀವು ಮಾಡ್ಬೇಕಾದ್ರೆ ಗೂಗಲ್ ಪೇ ಮಾಡಬೇಡಿ ಅಂದ್ರೆ ನಾವು ಮಾಡ್ತಿರ್ಲಿಲ್ಲ. ಇಲ್ಲ ಸರ್, ನೀವು ಸ್ಕ್ಯಾನ್ ಕೊಟ್ಟು ತೋರಿಸಿ, ಅವ್ರು ಸ್ಕ್ಯಾನ್ ಕೊಡೋದೇ ಮಾಡಕ್ಕೆ ಹೇಳಿದ್ರು. ನಮಗೆ 2 ಕಡೆನೂ ಪೇಮೆಂಟ್ ಆಗಿದೆಯಲ್ಲ. ಮಾಡ್ತೀನಿ ನಿಮ್ಮ ಮುಂದೆನೇ. ಇಲ್ಲ ನೋಡಿ, ಇವಾಗ 1 ರೂಪಾಯಿ ನಾನು ಮಾಡ್ತಾ ಇದ್ದೀನಿ. ಜಸ್ಟ್ ಮಿನಿಟ್. ನನ್ನ ಬಂದ್ಬಿಟ್ಟು HDFC ಬರುತ್ತೆ ನನಗೂ. ನೋಡಿ 1 ರೂಪಾಯಿ ಆಗ್ತಾ ಇದೆ ನನಗೆ. ನಾನು ಹಾಕಿದ ತಕ್ಷಣ ನನಗೆ ಒಂದು ಮೆಸೇಜ್ ಬರುತ್ತೆ, ಯಾಕಂದರೆ ನನ್ನ ಸ್ಟೋರೇಜ್ ಎಲ್ಲ ಕನೆಕ್ಟಾಗೇ ಇದೆಯಲ್ಲ. ಸೊ ಇದು ಪೇಮೆಂಟ್ ಆಗಿದ ತಕ್ಷಣ ನನಗೆ ಮೇಲೆ ಒಂದು ಮೆಸೇಜ್ ಬರುತ್ತೆ. ನನ್ನ ಸ್ಟೋರಿಗೆ ಮರ್ಚೆಂಟ್ ಇದಕ್ಕೆ ಒಂದು ಮೆಸೇಜ್ ಬರುತ್ತೆ ಸಪ್ರೇಟ್ ಆಗಿ. ಸರ್ ಮತ್ತೆ ಇವಾಗ ನೀವು ಹೇಳಿದ ಪ್ರಕಾರ ಇಲ್ಲ, ಇನ್ನೇನು ತೋರ್ಸೋಕ್ಕಾಗತ್ತೆ ಅಂತ ನನಗೆ ಗೊತ್ತಿಲ್ಲ. ಗೂಗಲ್ ಪೇ ಎಲ್ಲ ತೋರಿಸ್ತೆ, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿದ್ದೀನಿ. ಇವಾಗ ನಾವು ಈ ಕಾಸ್ಟ್ ಹಾಂ ನಂದು ಮಾಡಿದೆ, ನಂದು ಬಂದು ನಿಮ್ಮದು ಬಂತು ಅನಿಸುತ್ತೆ ನೋಡಿ. ಬಂದು ಸ್ಲೋ ಇದೆ ಅನಿಸುತ್ತೆ ಅದಕ್ಕೆ. ನಂದು ಇವಾಗ ಒಂದೇ ಟೈಮ್ ಮಾಡಿದ ತಕ್ಷಣ ಬಂತಲ್ಲ. ಓಕೆ ತೋರಿಸೆ ನಿಮಗೆ ಸ್ಲೋ ಆಗಿದೆ ಅಷ್ಟೇ, ಬೇರೆ ಸರಿ ಅದ್ರ ಚೆಕ್ ಮಾಡ್ಕೊಳ್ಳಿ. ಯೂಶ್ವಲಿ ಎಲ್ಲ ನನಗೆ ಅಲ್ಲಿ ಬರಬೇಕು. ಓಕೆ ಯಾಕಂದ್ರೆ ನನಗೂ ಕನೆಕ್ಟ್ ಆದರೆ ಮಾತ್ರ ನಾನು ಕೊಡೋಕ್ಕಾಗುತ್ತೆ. ತಗೊಂಡ್ಕೊಂಬಿಡಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಶ್ಯೂರ್, ನೋ ಪ್ರಾಬ್ಲಮ್. ನಾನು ಮಾಡ್ತೀನಿ. ಯಾ ಓಕೆ. ಸೊ ಆ್ಯಕ್ಚುಲಿ ನೋಡ್ತಾರೆ ಪೇಮೆಂಟ್ ಎಲ್ಲ ಆಯಿತು. ಸೊ ಪೇಮೆಂಟ್ ಆಗಿದ್ದು ಕೂಡ ನಾವು ಹಂಗೆ ತೋರಿಸಿದ್ವಿ ಲೈವ್ ಆಗಿ. ಸೊ ಪೇಮೆಂಟ್ ಆಗಿದ ತಕ್ಷಣ ಅವ್ರ ಹತ್ರ ಹೇಳ್ತಿದ್ದೀವಿ ಕನ್ಫರ್ಮ್ ಮಾಡ್ಕೊಡೋಕ್ಕೆ. ಬಟ್ ಅವ್ರು ಬಂದ್ಬಿಟ್ಟು ಇಲ್ಲ ಪೇಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರು. ಸೊ ಹಂಗೆ ಶಾಕ್ ಆಗೋಯ್ತು. ಇವಾಗ ತಾನೇ ವೀಡಿಯೋದೆಲ್ಲ ತೋರಿಸ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಅವರು ಸಿಸ್ಟಮಲ್ಲಿ ಏನೋ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಅವ್ರು ಬಂದ್ಬಿಟ್ಟು ಇಲ್ಲ ನೀವು ಇದನ್ನು ನಾವು ಕನ್ಸಿಡರ್ ಮಾಡಲ್ಲ ಅಂತಲೇ ಹೇಳ್ತಿದ್ರು. ಸೊ ದೊಡ್ಡ ಒಂದು ಟಾಕ್ ಅಂತಲೇ ಹೇಳ್ಬೋದು. ಏನಾಗಿರ್ಬೇಕು ಅಂತಂದರೆ ಅವ್ರ ಸಿಸ್ಟಮಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ಸುತ್ತೆ. ಬಟ್ ಅಷ್ಟರಲ್ಲಿ ಅದು ಅವ್ರು ಹೇಳಿದ್ದು ಏನಂತಂದರೆ ಇಲ್ಲ ಆಗಲಿಲ್ಲ, ನಿಮ್ಮ ಪೇಮೆಂಟ್ ಆಗಲಿಲ್ಲ ಅನ್ನೋ ಥರ ಹೇಳಿದ್ರು ಅವರು. ಏನಕ್ಕೆ ಆಗಲಿಲ್ಲ, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಎತ್ತು ತೋರಿಸಿದೆ ಅವ್ರಿಗೆ. ಆವಾಗೂ ಕೂಡ ಅವರು ಇಲ್ಲ ನಮ್ದು ಇದೇ ಥರ ಮುಂಚೆ ಆಗಿದೆ ಅಂತ ಹೇಳಿದ್ರು. ಸೊ ಏನಕ್ಕೆ ಹಿಂಗೆ ಮಾಡೋದಂತ ಗೊತ್ತಿಲ್ಲ. ಬಟ್ ನೀವು ಇನ್ ಕೇಸ್ ಇದೇ ಥರ ಗೂಗಲ್ ಪೇ ಅಲ್ಲಿ ಹಾಕೊಂಡಿದ್ದೀರಾ ಅಂತ ಯಾವಾಗಾದ್ರು ಆ ಥರ ಆಗಿದ್ದರೆ ನೀವು ಕೂಡ ಕಮೆಂಟಲ್ಲಿ ಹೇಳಿ. ಮೇ ಬಿ
ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದು ಅನ್ಸುತ್ತೆ. ಅದಾದಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಅವರು ಸಿಸ್ಟಮಲ್ಲಿ ಅಪ್ಡೇಟ್ ಆಯಿತು, ಅವ್ರು ತೋರಿಸಿದ್ರು ಓಕೆ ಇದು ಬಂದಿದೆ ಅಂತ. ಬಟ್ ಅದಕ್ಕೆ ಮುಂಚೆ ಸಿಸ್ಟಮಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ತೋರಿಸ್ತಿತ್ತು ಅಂತ ಹೇಳಿದ್ರು ಅವರು. ಸೊ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ವೆಯ್ಟ್ ಮಾಡೋ ಥರ ಇರುತ್ತೆ ಅನ್ಸುತ್ತೆ. ಸೊ ನೀವು ಇದೇ ಥರ ಗೂಗಲ್ ಪೇ ಅಲ್ಲಿ ಇಶ್ಯೂ ಫೇಸ್ ಮಾಡಿದರೆ ಕಮೆಂಟಲ್ಲಿ ಹೇಳಿ. ಸೊ ಬಿಕಾಸ್ ಲೈಕ್ 300 rupees ಇಸ್ ಫೈನ್, ಮೇ ಬಿ ನಾಳೆ ಒಂದು 3000 ಸಮಥಿಂಗ್ ಒಂದು ದೊಡ್ಡ ಕ್ಯಾಶ್ ಅಂತಂದರೆ ಅದು ಒಂದು ಕಷ್ಟ ಅಲ್ವಾ. ಸೊ ಇದು ಯಾರು ತಪ್ಪಂತ ಗೊತ್ತಿಲ್ಲ, ಗೂಗಲ್ ಪೇ ತಪ್ಪ, ಸರ್ವರ್ ತಪ್ಪ. ಗೂಗಲ್ ಪೇ ನಮ್ಮ ಕಡೆಯಿಂದ ಎಲ್ಲ ಕರೆಕ್ಟಾಗಿ ಆಗಿದೆ, ಟಿಕ್ ಮಾರ್ಕು ಬಂತು ಮತ್ತು ಟ್ರಾನ್ಸಾಕ್ಷನ್ ಐಡಿ ಎಲ್ಲ ಬಂತು. ಮೇ ಬಿ ಅವ್ರ ಕಡೆದೇನೋ ತಪ್ಪು. ಮತ್ತು ಅದಾದಮೇಲೆ ಪಾಪ ಅವರು ಫುಲ್ಲು ಸಾರಿ ಕೇಳಿದ್ರು, ಸರ್ ಸಾರಿ ಆ್ಯಕ್ಚುಲಿ ಅಂತ ಅಂದ್ಬಿಟ್ಟು. ದಟ್ಸ್ ಫೈನ್, ಟ್ಯಾಪ್ ಆ್ಯಂಡ್ ಸಾಲ್ವ್ ಮಿಸ್ಟೇಕ್ಸ್ ಎಲ್ರಿಗೂ ನಡೆಯುತ್ತೆ. ಓಕೆ ಗೈಸ್, ಇವಾಗ 199 rupees ಕಾಂಬೋ ತೊಗೊಂಡಿದ್ದೀವಿ. ಸೊ ಈ 199 rupees ಕಾಂಬೋದಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿದ್ರೆ 2 ಪೀಸ್ ಚಿಕನ್ ಮೋಮೋಸ್ ಬರುತ್ತೆ, ಒಂದು ನೂಡಲ್ಸ್ ಬೇಕಾದ್ರೆ ನೂಡಲ್ಸ್ ಅಥವಾ ರೈಸ್ ಬೇಕಾದ್ರೆ ರೈಸು, ಪೆಪ್ಸಿ ತೊಗೊಂಡಿದ್ದೀವಿ. ದೇಸಿ ಚಿಲ್ಲಿ ವಿತ್ ರೈಸ್ ಅಂತ ಒಂದು ಬರುತ್ತೆ, ಸ್ಪೈಸಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಇದು ಇಷ್ಟೇ ಕಾಂಬೋದಲ್ಲಿ ಬರುತ್ತೆ. ಸೊ ಫಸ್ಟು ಮೋಮೋಸ್ ಇದೆ, ಮೋಮೋಸ್ನ ಟ್ರೈ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ಮೋಮೋಸ್ನ ಬ್ರೇಕ್ ಮಾಡಿದರೆ ನೋಡಿ ಒಳಗೆ ಹಿಂಗಿರುತ್ತೆ ಸ್ಟಫಿಂಗ್ಸು. ಅದಕ್ಕೆ ಸಾಸ್ಗಳು ಇದೆಯಲ್ಲ, ಸಾಸ್ಗಳನ್ನ ಚೆನ್ನಾಗಿ ಡಿಪ್ ಮಾಡಿಕೊಂಡು ಬೈಟ್ ಹೋಗೋಣ. ಯೂಶ್ವಲಿ ನೋಡಿದ್ರೆ ಸ್ಟೀಮ್ ಮೋಮೋಸು ಕೂಡ ಕೊಡ್ತಾರೆ ಅಥವಾ ಫ್ರೈಡ್ ಮೋಮೋಸ್ ಕೊಡ್ತಾರೆ. ನಾವು ಫ್ರೈಡ್ ಮೋಮೋಸ್ ಇಷ್ಟಪಟ್ವಿ, ಸೊ ಅದಕ್ಕಾಗ ಫ್ರೈಡ್ ಮೋಮೋಸ್ ತೊಗೊಂಡ್ವಿ. ಚೆನ್ನಾಗಿದೆ ಚಿಕನ್ ಮೋಮೋಸು, ಚಿಕನ್ದು ಫ್ಲೇವರು ಇರುತ್ತೆ ಮತ್ತು ಸಾಸ್ ಬಂದ್ಬಿಟ್ಟು ಯೂನಿಕ್ ಆಗಿದೆ. ಇಷ್ಟು ನಾವು ಎಲ್ಲೂ ಟ್ರೈ ಮಾಡಿಲ್ಲ, ಆ ಥರ ಒಂದು ಸಾಸ್ ಥರ ಇದೆ. ಗೈಸ್ ಇವಾಗ ನಮ್ಮ ಹತ್ರ ನೂಡಲ್ಸ್ ಇದೆ ಗೈಸು. ನೂಡಲ್ಸ್ ಅಂತೂ ಚಿಕನ್ ನೂಡಲ್ಸು ಹಂಗೆ ಗೊತ್ತಾಗುತ್ತೆ, ಹಂಗೆ ಬಿಸಿ ಆಗೋದು ಗೊತ್ತಾಗುತ್ತೆ. ಬಿಸಿ ಬಿಸಿಯಾಗಿ ಹಂಗೆ ಟ್ರೈ ಮಾಡೋಣ. ಮಾಡಬೇಡ ಗೈಸ್, ಚೆನ್ನಾಗಿದೆ. ಸೂಪರ್ ನೂಡಲ್ಸ್ ಅಂತಲೇ ಹೇಳ್ಬೋದು. ಹಾಕಾ ನೂಡಲ್ಸ್ ಕೊಟ್ಟಿದ್ದಾರೆ. ಯೂಶ್ವಲಿ ನೋಡೋಕ್ಕೋದ್ರೆ ನಿಮಗೆ ಚಿಕನ್ ಸ್ಟಫಿಂಗ್ಸ್ ಎಲ್ಲ ಮಾಡಿದ್ದೀನಿ ಅಂತ ಹೇಳಿದ್ರು. ಸೊ ಚಿಕನ್ ಸ್ಟಫಿಂಗ್ಸ್ ನೋಡೋಕ್ಕೋದ್ರೆ ನಿಮಗೆ ಒಂದು ಬಾಯ್ಲ್ಡ್ ಚಿಕನ್, ಜಾಸ್ತಿ ಮಸಾಲ ಸರ ಇರೋಲ್ಲ ಅದರಲ್ಲಿ. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತಿಲ್ಲ ಒಂದು ಚಿಕನು, ಚಿಕನ್ ಕ್ಯೂಬ್ಸ್ ಅಂತಲೇ ಹೇಳ್ಬೋದು. ಸೊ ಇದೇನೇ ಅವರು ಚಿಕನ್ ಅಂತ ಕರೀತಾರೆ ಚೈನೀಸ್ ಸ್ಟೈಲಲ್ಲಿ. ನಮ್ಮದಲ್ಲೆಲ್ಲ ಜಾಸ್ತಿ ಮಸಾಲಾಸ್ ಬರುತ್ತೆ, ಇಲ್ಲಿ ಮಸಾಲಾಸ್ ಇರೋಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿದ್ರೆ ಚೆನ್ನಾಗಿದೆ ಗೈಸ್. ಯೂಶ್ವಲಿ ನೋಡಿದ್ರೆ ಜಾಸ್ತಿ ತರಕಾರಿ ಲೈಕ್ ಕ್ಯಾರೆಟು, ಸ್ಪ್ರಿಂಗ್ ಆನಿಯನ್ಸು, ನೂಡಲ್ಸು ಮತ್ತು ಚಿಕನ್ ಪೀಸಸ್ ಸಿಗುವಾಗ ಜಾಸ್ತಿ ಮಸಾಲೆ ಸಿಗೋಲ್ಲ, ಸ್ವಲ್ಪ ಮಸಾಲೆ ಸಿಗುತ್ತೆ. ಮತ್ತು ಎಗ್ಗು ಕೂಡ ಹೊಡೆದಾಕಿದ್ದಾರೆ, ಎಗ್ ಬುರ್ಜಿ ಮಾಡಿ ಎಗ್ ಹೊಡೆದಾಕಿದ್ದಾರೆ, ಅದೊಂದು ಟೇಸ್ಟ್ ಸಿಗ್ತಾಯಿದೆ. ನಾಟ್ ಬ್ಯಾಡ್, ಗುಡ್, ಚೆನ್ನಾಗಿದೆ. ದೇಸಿ ಚಿಲ್ಲಿ ವಿತ್ ರೈಸ್. ಸೊ ಇದು ನನಗೆ ಟೇಸ್ಟ್ ಮಾಡೋಣ. ಇದು ಓಕೆ ಥರನೇ ಇದೆ ಜಾಸ್ತಿ ಅಂದರೆ ಜಾಸ್ತಿ ಒಂದು ಪೆಪ್ಪರ್ ರೈಸ್ ಥರ ಇದೆ. ಸೊ ಖಾರ ಅಂದರೆ ದೇಸಿ ಚಿಲ್ಲಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಬಟ್ ಪೆಪ್ಪರಿಂದ ಒಂದು ಖಾರ ಬರುತ್ತಲ್ಲ, ಆ ಥರ ಒಂದು ಖಾರ ಗೊತ್ತಾಗ್ತಿದೆ. ಸೊ ಇದು ಚಿಕನ್ ಪೀಸಸ್ ಕೂಡ ಅದೇ ಥರ ಸ್ಟೈಲಲ್ಲೇ ಮಾಡಿದ್ದಾರೆ. ಯೂಶ್ವಲಿ ನೋಡೋಕೆ ನಿಮ್ಮದು ಸ್ಟೀಮ್ ಮಾಡಿ ಚಿಕನ್ ಮಾಡ್ತಾರಲ್ಲ ಹಂಗಿದೆ. ಸೊ ಚಿಕನ್ ಜೊತೆ ಟ್ರೈ ಮಾಡೋಣ. ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಓಕೆ ಥರ ಇದೆ. ಬಟ್ ವಾವ್, ಇವಾಗ ನಾವು ಕಾಂಬೋ ಟ್ರೈ ಮಾಡಿದ್ವಿ, ಕಾಂಬೋ ಅಂತೂ ಸೂಪರ್ ಸಕ್ಕ ಟೇಸ್ಟಿಯಾಗಿತ್ತು. ಅದಂತೂ ನನಗೆ ಇಷ್ಟ ಆಯಿತು. ಬಟ್ ಇದು ಬಂದ್ಬಿಟ್ಟು ಲೈಕ್ ಆ್ಯಾವ್ರೇಜ್ ಅಂತ ಹೇಳ್ತೀನಿ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಅದು ಮಾಮೋಸ್ ಎಲ್ಲ ಸಕ್ಕದಾಗಿತ್ತು. ಬಟ್ ನೀವು ಬಂದರೆ ಖಂಡಿತ ಚಿಕನ್ ವ್ಯಾಲ್ಯೂ ಕಾಂಬೋ ನಾನ್ ವೆಜ್ಜು 199 rupees, ಟ್ಯಾಕ್ಸ್ ಸೇರಿ ಒಂದು 78 rupees ಏನೋ ಎಕ್ಸ್ಟ್ರಾ ಆಗುತ್ತೆ, 8 rupees ಏನೋ ಎಕ್ಸ್ಟ್ರಾ ಆಗುತ್ತೆ. ಪರ್ಫೆಕ್ಟ್ ಒಂದು ಬೌಲ್ ಆಫ್ ನೂಡಲ್ಸ್ ಕೊಡ್ತಾರೆ, 2 ಮೋಮೋಸು, ಒಂದು ಕೋಕ್ ಅಷ್ಟೇ. ಆ್ಯಕ್ಚುಲಿ ನೋಡೋಕೆ ಮೆನು ನೋಡುವಾಗ ಜಾಸ್ತಿ ಇರೋ ಥರ ಇತ್ತು, ಇಲ್ಲಿ ಬಂದಿದ್ದ ತಕ್ಷಣ ಅಷ್ಟೇ ಅಂತ ಅನಿಸ್ತಾ ಇದೆ. ಗುಡ್, ಬಟ್ ಇದು ತಗೋಬೇಡಿ, ಇದು ಒಂದು ಆ್ಯಾವ್ರೇಜ್ ಡಿಶ್ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಮೇನ್ಲಿ ಈ ಥರ ಒಂದು ಚೈನೀಸ್ ರೆಸ್ಟೋರೆಂಟಲ್ಲಿ ಹುಡುಕ್ತಿರ್ತಾರಲ್ಲ ಆ ಥರ ವಿಡಿಯೋ ಶೇರ್ ಮಾಡಿಬಿಟ್ಟು ಈ ಥರ ಒಂದು ಕಾಮನ್ನ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ನೀವು ಕೂಡ ಸೊ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಕ್ಯಾರಿ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಟು ವಿದಿನೇಶ್ ಡೂ ವಾಟ್ ಇನ್ ಅಪ್. ಬಾಯ್. ನನಗೆ ಆ್ಯಕ್ಚುಲಿ ಇಲ್ಲಿ ಬಿಲ್ ಜಾಸ್ತಿ ಇದೆ, ನಿಮ್ಗೆ ಆಚೆ ಆ 10 rupees ಮೋಮೋಸ್ ಬರೋಲ್ಲ, ಅದನ್ನು ಕೊಡಿಸ್ತೀನಿ. ಅದು ಕಳೆದಿದೆಯಾ?